ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ಮಾಲ್ ಪರ್ಸೆಂಟೇಜ್ ಇಸ್ ಫಾರ್ ಡೊಮೆಸ್ಟಿಕ್ ಕನ್ಸಂಪ್ಷನ್, ತಟ್ಟೆ ಚೊಂಬು ಪಂಚಪಾತ್ರೆ ಅದಕ್ಕೆಲ್ಲ ಇರೋದು ಅಕೇಶನಲ್ ಯೂಸ್ಗೆ. ಸೊ ಸಿಲ್ವರ್ನ ನೀವು ಏನಿದ್ರು ನಿಮ್ಮ ಡೊಮೆಸ್ಟಿಕ್ ಪರ್ಪಸ್ಗೆ ಎಷ್ಟಿದೆಯೋ ಆ ಲಿಮಿಟೇಷನ್ಲೇ ಇರಬೇಕಾಗತ್ತೆ. ಓಕೆ ರವಿಕುಮಾರ್ ಸರ್, ಶ್ರೀನಿವಾಸ್ ಸರ್, ಈ ಯುದ್ಧದ ಪರಿಸ್ಥಿತಿ ಹಿಂಗೆ ಮುಂದುವರೆದಾಗ ಚಿನ್ನ ಬೆಳ್ಳಿ ದರ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋಂಥ ಪ್ರಶ್ನೆಗೆ ಒಂದು ಕ್ಲಾರಿಟಿ ಸಿಕ್ತು. ಯಾವುದು ಅಂದಾಜು ಮಾಡೋಕ್ಕಾಗಲ್ಲ. ಕಡಿಮೆ ಆಯಿತು, ನಾಳೆ ದಿನ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕು. ಅಲ್ಲ 2 ಲಕ್ಷದ ಗಡಿ ದಾಡುತ್ತೆ ಅಂತ ಅಂತಿದಾರಲ್ಲ ಸರ್, ಇಯರ್ ಎಂಡ್ ಆಗಬೇಕು ಅಂದ್ರೆ ಯುದ್ಧ ಸ್ಟಾಪ್ ಆಗಬೇಕು. ಸ್ಟಾಪ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ವಾಪಸ್ ಒಂದು ಸ್ಟೇಜ್ ಬರುತ್ತೆ. ಅಲ್ಲ ಅದ್ರ ಸಮಯದಲ್ಲಿ ಮೈನಿಂಗ್ ಆಕ್ಟಿವಿಟಿ ಜಾಸ್ತಿ ಆಯ್ತಂದ್ರೆ ಕಂಟ್ರೋಲ್ ಆಗುತ್ತೆ. ಈಗ ಮೈನಿಂಗ್ ಆಕ್ಟಿವಿಟಿಲಿ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದು ಅದಕ್ಕಿಂತ ಜಾಸ್ತಿ ಮೈನ್ ಆಗ್ತಾ ಇದೆ ಅಂದ್ರೆ ಅವಾಗ ರೇಟ್ 3 ಸ್ಟೇಬಲ್ ಆಗತ್ತೆ. ಎಲ್ಲ ಪ್ಯಾರಾಮೀಟರ್ಸ್ ತುಂಬಾ ಇರುತ್ತೆ. ಅದು ಪ್ರತಿಯೊಬ್ಬರು ವರ್ಲ್ಡ್ ಆರ್ಡರ್ ಕಂಪೇರ್ ಮಾಡ್ಕೊಂಡು ಹೋಗ್ಬೇಕು. ಯಾವಾಗಲೂ ನಮ್ಗೆ ಜನಸಾಮಾನ್ಯರಿಗೊಂದು ಪ್ರಶ್ನೆ, ಅಲ್ಲರಿ ಇಡೀ ವಿಶ್ವದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಉತ್ಪಾದನೆ ಚಿನ್ನದ್ದು ನಮ್ಮಲ್ಲಿ ಇಲ್ಲ, ಗೋಲ್ಡ್ ಇಂಪೋರ್ಟ್ ಜಾಸ್ತಿ ಇದೆ. ಇಂಪೋರ್ಟ್ ಜಾಸ್ತಿ ಡಿಪೆಂಡೆಂಟ್ ಇಂಡಿಯಾ ಯಾವಾಗೂ ಜಾಸ್ತಿ ಇದೆ. ಇಲ್ಲ ಥ್ರೂ ಔಟ್ ಇಂಡಿಯಾ ಗೋಲ್ಡ್ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದೀವಿ. ಯಾಕೆಂದ್ರೆ ನಮ್ಮಲ್ಲಿ ಫಾರಿನರ್ಸ್ ಯಾರು ಚೈನು ಇವೆಲ್ಲ ಗೋಲ್ಡ್ ಯಾರು ಹಾಕೊಳ್ಳಲ್ಲ, ಅವ್ರು ಏನು ಯೂಸೇ ಮಾಡಲ್ಲ, ಇಂಡಿಯನ್ಸೇ ಯೂಸ್ ಮಾಡೋದು. ರವಿಕುಮಾರ್ ಸರ್ ಹೇಳಿದ್ರು ಜಸ್ಟಿಗೆ ಹೆಣ್ಮಕ್ಳಲ್ಲ ಗಂಡ್ ಮಕ್ಳು ಬಂದಿದ್ದಾರೆ, ಅದೇ ಇದು ಫ್ಯಾಷನ್. ಆಮೇಲೆ ಎಂತ ಪೂರ್ ಫ್ಯಾಮಿಲಿ ಆಗಿರ್ಲಿ, ಮದುವೆ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಚಿಕ್ಕದೊಂದು ಗೋಲ್ಡ್ ಇದಾದ್ರೂ ಮಾಡೋಣ ಅನ್ನೋ ಒಂದು ಇದೆ. ನಮ್ಮಲ್ಲಿ ಯೂಸ್ ಮಾಡೋದು ಜಾಸ್ತಿ. ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದೇ ಜಾಸ್ತಿ. ಅದಕ್ಕೋಸ್ಕರ ಯುದ್ಧ ಇದೇ ತರ ಕಂಟಿನ್ಯೂ ಆಗೋ ಚಾನ್ಸಸ್ ಇರಲ್ಲ. ಈಗ ಫಸ್ಟ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಅಮೆರಿಕ ಅವ್ರಿಗೆ ಈಗ ಹೇಗಾಗಿದೆ ಅಂದ್ರೆ ಅವ್ನು 1 ವೀಕಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರು, ಆಗಿಲ್ಲ. 1 ಮಂತ್ 25 ದಿನ ಆಯ್ತು. ಅದಕ್ಕೆ ಇವತ್ತು ಹೇಳಿದ್ದು ನಾಳೆ. ನಾನು ಮೊನ್ನೆ 48 ಅವರ್ಸ್ ಟೈಮ್ ಕೊಟ್ಟಿದ್ರು. ಅಷ್ಟು ಒಳಗಡೆನೆ 5 ಡೇಸ್ ನಾನು ಇದು ಕೊಡ್ತೀನಿ, ಟೈಮ್ ಕೊಡ್ತಾ ಇದ್ದೀನಿ ಮಾತುಕತೆಗೆ. ಅವ್ರ ಮಾತುಕತೆಗೆ ರೆಡಿ ಇಲ್ಲ ಇರಾನ್. ಆಮೇಲೆ ಇಸ್ರೇಲ್ಗೆ ಯುದ್ಧ ಬೇಕು. ಸೊ ಇದೇನಾಗಿದೆ ಅಂದರೆ ಒಂದು ಟ್ರಯಾಂಗಲ್ ಫೈಟಲ್ಲಿ ಸಿಕ್ಕಾಕೊಂಡಿದ್ದೀವಿ. ಬಟ್ ಎಂಟೈರ್ ವರ್ಲ್ಡ್ ಮಾರ್ಕೆಟು ಇದರ ಮೇಲೆ ಡಿಪೆಂಡ್ ಆಗಿರೋದಂತೂ ನಿಜ. ಬಟ್ ಏನಾಗಿದೆ ಅಂದರೆ ಅವನು ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಇಂಟರ್ನಲ್ ಎಕ್ಸ್ಟರ್ನಲ್ 2 ಪ್ರಾಬ್ಲಮ್ ಇದೆ. ಇಂಟರ್ನಲ್ಲೂ ಅಪೋಸ್ ಇದೆ, ಎಕ್ಸ್ಟರ್ನಲ್ಲೂ ಅಪೋಸ್ ಇದೆ. ಯಾಕೆಂದರೆ ನಾಟೋ ಅವರು ಸಪೋರ್ಟ್ ಕೊಟ್ಟಿಲ್ಲ ಫಸ್ಟು. ಈಗ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ, ನಾವು 22 ಹರ್ಮೋಸ್ದು ಮಾತ್ರ ನಾವು ಏನಿದೆ ಅಲ್ಲಿ ವಾರ್ಶಿಪ್ಸ್ ಕಳಿಸಲ್ಲ, ಅದು ಏನು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಯುದ್ಧ ಆದಷ್ಟು ಬೇಗ ನಿಲ್ತ್ರೇನೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಇಡೀ ವಿಶ್ವದ ಹಲವು ರಾಷ್ಟ್ರಗಳಿಗೂ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ಆ 3 ರಾಷ್ಟ್ರಗಳಿಗೂ ಕೂಡ ಅನುಕೂಲ ಆಗಬಹುದು ಅಂತ. ಸುಮಾ ಅವರೇ, ನಿಮ್ಮ ವಾಯ್ಸ್ ನಮ್ಗೆ ಈಗ ಕೇಳಿಸ್ತಾ ಇದೆ. ಏನಾದರೂ ಕ್ವಶನ್ಸ್ ಇದೆಯಾ? ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಕ್ಕೆ ಏನಾದರೂ ಡೌಟ್ಸ್ ಇದೆಯಾ? ಹೆಣ್ಮಕ್ಳ ಡೌಟ್ಸ್ ಮುಗಿಯಲ್ಲ. ಇವಾಗ ನಾವು ಯಾರಾದ್ರೂ ಬೈ ಚಾನ್ಸ್ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ರೆ ಹೌ ಡು ದೇ ಡಿಸೈಡ್ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ಅಂತ? ಬಿಕಾಸ್ ಆಫ್ ದಿಸ್ ಗೋಲ್ಡ್ ಪ್ರೈಸಸ್. ಗೋಲ್ಡ್ ಪ್ಲೆಡ್ಜಿಂಗು ಡಿಪೆಂಡಿಂಗ್ ಆನ್ ದಿ ಸೇಮ್ ಡೇ ಮಾರ್ಕೆಟ್ ರೇಟ್ಸ್. ಗೋಲ್ಡ್ ಯಾವತ್ತೂ ಅಷ್ಟೇ ಎವ್ರಿ ಮಿನಿಟ್ ಸೇಮ್ ಡೇ ಲೆವೆಲ್ಸ್ಗೆ ಇರುತ್ತೆ. ಇವತ್ತಿನ ಬೆಲೆಗೆ ನಿಮ್ಮ ಬ್ಯಾಂಕರು ಅವ್ರಿಗೊಂದು ನಿಯಮ ಇರುತ್ತೆ, 80% ಕೊಡ್ಬೋದು, 90% ಕೊಡ್ಬೋದು ಅಂತ. ಅದು ಬ್ಯಾಂಕಲ್ಲಿ ಅವ್ರು ಡಿಸೈಡ್ ಮಾಡ್ತಾರೆ. ನಿಮಗೆ ಯಾವತ್ತಿದ್ರೂ ಗೋಲ್ಡ್ಗೆ 80% ಆಫ್ ದಿ ವ್ಯಾಲ್ಯೂ ಪ್ಲೆಡ್ಜ್ ಮಾಡಿದ್ರೆ ನಿಮಗೆ ಗೋಲ್ಡ್ 100% ಸಿಗುತ್ತೆ. ಬ್ಯಾಂಕಲ್ಲೇ ಅಲ್ಲ, ಇವನ್ ಎಲ್ಲ ಪ್ರೈವೇಟ್ ಕಂಪ್ನಿ ಹೋದ್ರೂ ಸಿಗುತ್ತೆ. ಸರ್, ಬಿಕಾಸ್ ಆಫ್ ದಿಸ್ ಪ್ರೈಸಸ್ ವೇರಿಯೇಷನ್ ಜನ ತಗೊಳ್ಳೋ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಸೊ ಇಲ್ಲಿ ಕ್ರಿಮಿನಲ್ಸ್ ಆಗ್ಲಿ ಕರಪ್ಷನ್ ಆಗ್ಲಿ ಅದನ್ನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಲೈಫ್ ಅದು ಕ್ರೈಮು ಇದಕ್ಕೆ ಸಂಬಂಧ ಬರಲ್ಲ. ಯಾವತ್ತಿದ್ರೂ ಕ್ರೈಮ್ ಇರುತ್ತೆ. ಕ್ರೈಮ್ ಇವಾಗ ಇನ್ಕ್ರೀಸ್ ಆಗಿರೋದೇನು ಕೇಳಿ, ಎಲ್ರಿಗೂ ಅಫೋರ್ಡಬಿಲಿಟಿ ಜಾಸ್ತಿ ಆಗಿ ಚಿನ್ನ ಜಾಸ್ತಿ ಪರ್ಚೇಸ್ ಮಾಡ್ಕೊಂಡು ಮದುವೆಗಳಿಗೆ ಹೋಗ್ತಾರೆ ನೋಡಿ. ಪೊಲೀಸ್ ಅವರು ಟೆರರಿಸಂ ಸ್ಟಾಪ್ ಮಾಡಕ್ಕಾಗತ್ತಾ? ದೇಶ ಸುರಕ್ಷತೆ ನೋಡಕ್ಕಾಗತ್ತಾ? ಅಥವಾ ನಮ್ಮಲ್ಲಿ ಚಿನ್ನ ಕಾಪಾಡ್ಕೊಂಡು ಹಿಂದೆ ಇರಕ್ಕಾಗತ್ತಾ? ಅಲ್ಲ ಸರ್, ಕ್ರೈಮ್ ಈ ಕಳ್ತನ ಜಾಸ್ತಿ ಆಗಿದ್ರು, ರಾಬರಿ ಜಾಸ್ತಿ ಆಗಿರೋ, ಚಿನ್ನ ರೇಟ್ ಜಾಸ್ತಿ ಆಗಿರೋ ಖಂಡಿತ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್. ಹೌದು. ಅಲ್ಲ ಅನ್ಎಂಪ್ಲಾಯ್ಮೆಂಟ್ ಅಲ್ಲ ಸರ್, ಗ್ರೀಡು ಆಗತ್ತೆ ಹೇಳ್ತೀನಿ. ಇವತ್ತು ನನ್ನ ಪಕ್ಕದ ಮನೆ ಅವ್ನು ಒಳ್ಳೆ ಕಾರ್ ತಗೊಂಡಿದ್ದಾನೆ ಅಂದ್ರೆ ಇವನು ಬೈ ಹುಕ್ ಆರ್ ಕ್ರುಕ್ ನಾನು ಇನ್ನೊಂದು ಕಾರ್ ತಗೊಳ್ಬೇಕು ಅಂತ ಗ್ರೀಡಿಗೆ ಲಿಮಿಟ್ ಇದು ಮಾಡ್ಕೊಂಡ ಮೇಲೆ ಮನುಷ್ಯನ ಆಸೆಗಳಿಗೆ ಲಿಮಿಟ್ಸ್ ಇಲ್ಲ ಅಂತ. ಅತಿ ಆಸೆ ಪಟ್ಟಾಗ ಈ ತರದೆಲ್ಲ ಕ್ರೈಮು ಜಾಸ್ತಿ ಆಗುತ್ತೆ, ಎಲ್ಲ ವ್ಯವಸ್ಥೆನೂ ಚೇಂಜ್ ಆಗೋಗುತ್ತೆ. ನೋಡಿದೀವಲ್ಲ, ಇವನ್ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಏರೋಪ್ಲೇನ್ ಅಲ್ಲಿ ಸ್ಪೂನು ಫೋರ್ಕ್ ಎತ್ಕೊಂಡ್ ಬರ್ತಾರೆ. ಎಷ್ಟೋ ಜನ ಅರೆಸ್ಟ್ ಆಗಿದ್ದಾರೆ, ಶ್ರೀಮಂತರೇ ಅರೆಸ್ಟ್ ಆಗಿದ್ದಾರೆ ಇದರಲ್ಲಿ. ನರಸಿಂಹಕುಮಾರ್ ಸರ್, ಈ ಶೇರ್ ಮಾರ್ಕೆಟ್ ಅಲ್ಲಿ ಹಾವು ಏಣಿ ಆಟ ಅಲ್ಲ ಸರ್. ಪಾಪ ಯಾರೆಲ್ಲ ಹೂಡಿಕೆ ಮಾಡ್ತಾರೆ ಆತಂಕದಲ್ಲ, ಪ್ರತಿ ಕ್ಷಣ ಕೂಡ ಆತಂಕನ ಹಿಂಗಿರುತ್ತೆ, ಏನಾಗುತ್ತೆ, ಈ ದಿನಕ್ಕೆ ಹೆಂಗಿರುತ್ತೆ, ಬೆಳಗ್ಗೆದ್ದು ಅದನ್ನೇ ನೋಡೋ ತರ ಆಗ್ಬಿಟ್ಟಿದೆಯಲ್ಲ ಅಂತ.
ಸೊ ಅದು ಗ್ಯಾಂಬ್ಲಿಂಗ್. ಸೊ ಆಸ್ ಪರ್ ಸೆಬಿ ಏನು ಹೇಳ್ತಾರೆ ಅಂದರೆ ಇಂಥ ಗ್ಯಾಂಬ್ಲಿಂಗ್ ಮಾಡೋ ಮೇಲೆ ಫ್ಯೂಚರ್ಸ್ ಆಪ್ಷನ್ಸ್ ಆಡ್ತಾ ಇರ್ತಾರೆ. 95% ಜನ ದೇ ವಿಲ್ ಲೂಸ್ ದ ಮನಿ, ಓನ್ಲಿ 5% ವಿಲ್ ಮೇಕ್ ದ ಮನಿ. ಸೊ ನಾನು ಹೇಳೋದು ಯು ಶುಡ್ ಆಲ್ವೇಸ್ ಲುಕ್ ಫಾರ್ ದ ಲಾಂಗ್ ಟರ್ಮ್. ಫಾರ್ ಎಕ್ಸಾಂಪಲ್ 20 ವರ್ಷ ಯಾರನ್ನ ನೋಡ್ತಾ ಇದ್ರೆ 20 ವರ್ಷ ಇಂಥ ವಾರ್ ಬಂದಿದ್ದಾವೆ, ಕೋವಿಡ್ ಬಂದೈತೆ, ಎಷ್ಟೋ ಲಾಕ್ಡೌನ್ಸ್ ಆಗಿದೆ, ಏನಾದರೂ ಕೂಡ ಮಾರ್ಕೆಟ್ ಬೀಳ್ತದೆ, ಮತ್ತೆ ಹೇಳೋದು ಆ ರಬ್ಬರ್ ಬಾಲ್ ಅಂತೀವಲ್ಲ, ಎಷ್ಟು ಕೆಳಗೆ ಬೀಳ್ತದೆ ಅಷ್ಟು ಫಾಸ್ಟ್ ಮೇಲೆ ಹೋಗ್ತದೆ. ಸೊ ಯಾರು ಒಂದು 20 ವರ್ಷ ನಾನು ನೋಡೋದಿಲ್ಲ ಅಂತಾರೆ ಅವ್ರಿಗೆ ಮಾತ್ರ ಈ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಹೊತ್ತು ದಿನ ನೀವು ಹೇಳ್ದಂಗೆ ಎದ್ದೆ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಅಂಥ ಗ್ಯಾಮರ್ಸ್ ಲೆಟ್ ಮೀ ಕನ್ಸಿಡರ್ ಸೆಬಿ ಕ್ಲಿಯರ್ ಕೊಟ್ಟೈತೆ 95% ಜನ ದುಡ್ಡು ಹಾಳು ಮಾಡೇ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದಿರಲ್ಲ ಸರ್, ನಮ್ಮ ಸುತ್ತಮುತ್ತ ಇರೋರು ಪಕ್ಕಾ ಇಲ್ಲಿ ಲಾಭ ಸಿಕ್ಕಿಬಿಡುತ್ತೆ, ಇನ್ಯಾರೋ ಮಾಡಿದ್ದಾರೆ ನಾನು ಮಾಡೋಣ ಅನ್ನೋರೇ ತುಂಬ ಜನ ಅಂತ. ಸೊ ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ. ನೀವೇ ಹೇಳ್ದಂಗೆ ಪಾಪ ಜೀವನಾನೇ ಬರ್ಬಾದಾದಂಥ ಉದಾಹರಣೆಗಳನ್ನ ಅವ್ರು ಹೇಳಿದ್ರಲ್ಲ ಅದು ಪಕ್ಕ 100% ಕರೆಕ್ಟು. ಎಲ್ಲರಿಗೂ ಶೇರ್ಸ್ ಹಚ್ಚಿ ಬರಲ್ಲ. ಅದೇನಾಗುತ್ತೆ ಅಂದರೆ ದಿನ ಅದ್ರ ಮೇಲೆ ಕೂತ್ಕೊಂಡು ಅನಲೈಸ್ ಮಾಡಬೇಕು ಯಾವ ಶೇರ್ ಜಾಸ್ತಿ ಯಾವ ಶೇರ್ ಕಮ್ಮಿ ಅಂತ. ಆಮೇಲೆ ಲಾಂಗ್ ಟರ್ಮ್ ಹೇಳಿದ್ರಲ್ಲ, ಲಾಂಗ್ ಟರ್ಮ್ ವೆರಿ ಇಂಪಾರ್ಟೆಂಟು. 10 years 15 years 20 years ಬಿಟ್ರೇನೆ ಇವತ್ತು ಹಾಕಿ ನಾಳೆ ನನಗೆ ಬೆನಿಫಿಟ್ ಬರಬೇಕು ಅಂದರೆ ಅದರಲ್ಲಿ ಬರಲ್ಲ. ಶೇರ್ ಮಾರ್ಕೆಟ್ ಒಂದು ಚಕ್ರವ್ಯೂಹ ಇದ್ದಂಗೆ ಒಳಗೋಗೋದು ಬರ್ತಾರೆ, ಎಕ್ಸಿಟ್ ಆಗೋದು ಗೊತ್ತಿಲ್ಲ. ಯಾವಾಗ ಅದನ್ನು ಪ್ರಾಫಿಟ್ ಮಾಡಿ ತುಂಬಾ ಜನ 99% ಒಳಗೋಗ್ತಾರೆ ಶೇರ್ ಮಾರ್ಕೆಟ್. ಈ ತರ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಪರ್ಚೇಸ್ ಮಾಡಿ ಅಂತ, ಪರ್ಚೇಸ್ ಮಾಡ್ತಾರೆ, ಅವ್ರ ಪ್ರಾಫಿಟ್ ಇರುತ್ತೆ. ಪ್ರಾಫಿಟ್ ಮುದ್ಮೇಲೆ ಎಕ್ಸಿಟ್ ಇವ್ರ ಹತ್ರ ಕನ್ಸಲ್ಟ್ ಮಾಡಲ್ಲ ಅವರು. ನಾನು ಇನ್ನೂ ಹೋಲ್ಡ್ ಮಾಡ್ತೀನಿ ಅಂತಿರ್ತಾರೆ. ಯಾವಾಗೂ ಎಕ್ಸಿಟ್ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಿಟ್ ಕ್ಲಾಸ್ ಅಂತ ಹೇಳಿದಕ್ಕೆ ನನಗೊಂದು, ಇವಾಗ ಮೇಡಮ್ ನೀವು ಟಿ ಒಳಗೆ ಇದ್ದೀರಲ್ಲ, ಇವಾಗ ಚಿನ್ನ ಕಮ್ಮಿ ಆಯಿತು 1.6 ಇಂದ ಇವಾಗ 1.2 ಬಂತು. ನೀವು ಚಿನ್ನ ನೀವು ಮಾರಿರ ನಿಮ್ಮ ಮನೆಯಿಂದ ಮನೆ? ಸುಮಾ ಮೇಡಮ್ ಅವರೇ, ಇಲ್ಲ ಸರ್. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಬಿದ್ದಿದ ತಕ್ಷಣ ಮಾರ್ಬಿಡ್ತಾರೆ. ಸೊ ಅದೊಂದು ಫಿಯರ್ ಅಂಡ್ ಗ್ರೀಡ್ ಅಂತ ಇರ್ತದೆ. ಸೊ ಯಾಕೆ ನೀವು ಗೋಲ್ಡ್ ಅಂತ ನೀವು ಹಿಂಗೆ ಇಟ್ಕೊಂಡಿರ್ತೀರಾ? ನೀವು ಲ್ಯಾಂಡ್ ಕಮ್ಮಿ ಆಯ್ತು ಅಂದ್ರೆ ಲ್ಯಾಂಡ್ ಮಾರ್ತೀರಾ? ಗೋಲ್ಡ್ ಕಮ್ಮಿ ಆಯ್ತು ಗೋಲ್ಡ್ ಮಾರಿರಾ? ಇಲ್ಲ ಅಲ್ಲ. ಸೊ ಸ್ಟಾಕ್ ಯಾಕೆ ಮಾರ್ತೀರಾ? ಇಫ್ ಯು ನೋ ದಿಸ್, ಈ ಕಂಪ್ನಿ ರಿಲಯನ್ಸು, ಟಾಟಾನೋ, ಇನ್ಫೋಸಿಸ್, ಇದು ನನಗೆ ಚೆನ್ನಾಗಿ ಗೊತ್ತು ಈ ಕಂಪ್ನಿ ಬಗ್ಗೆ ಅಂತ ಒಂದು ಸ್ಟಾಕ್ ಬೈ ಮಾಡಿದ್ಮೇಲೆ ಅದು 10% ಬಿದ್ದ ತಕ್ಷಣ ಯಾಕೆ ಮಾರಕ್ಕೆ ಹೋಗ್ತಾ ಇದ್ದೀರಾ? ಸೊ ಅವಾಗೆ ಇದು ನನ್ನ ಕಂಪನಿ ಅನ್ಕೊಂಡ್ರೆ ಸೊ ಯು ವಿಲ್ ಗೋ ಅಂಡ್ ಇನ್ವೆಸ್ಟ್ ಇಟ್. ಇದು ಗ್ಯಾಂಬ್ಲಿಂಗ್ ಅಂದವಾಗ ಏನಾಗ್ತದೆ, ನೀವು ಹೋಗಿ ಮಾರ್ಬಿಡ್ತೀರಾ. ಸೊ ನೀವು ಗೋಲ್ಡ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತೀರೋ ಸ್ಟಾಕ್ಗೂ ಹಂಗೆ ರೆಸ್ಪೆಕ್ಟ್ ಕೊಟ್ಟರೆ ಯು ವಿಲ್ ಮೇಕ್ ಎ ಡೆಫಿನೆಟ್ಲಿ ವೆಲ್ತ್. ಕರೆಕ್ಟ್. ಇದು ರೈಟ್ ಟೈಮ್ ಬೈಯಿಂಗ್ ಸ್ಟಾಕ್ಸ್ಗೆ ಇವಾಗ ಡೆಫಿನೆಟ್ಲಿ ಸರ್. ಇದುವರೆಗೂ ಈಗ ಎಷ್ಟು ಪರ್ಸೆಂಟೇಜ್ ಡಿಕ್ಲೈನ್ ಆಗಿದೆ ಸರ್ ಒಂದು ಅಂದಾಜು? ಸೊ 84,000 85,000 ಸೆನ್ಸೆಕ್ಸ್ ಇರೋದು ಇವಾಗ 72,000 ಆಗುತ್ತೆ. ಅಂದ್ರೆ 10,000 ಪಾಯಿಂಟ್ಸ್, 10 to 15%. ಬಟ್ ಈ ನಂಬರ್ ಇಸ್ ಓನ್ಲಿ ಎ ನಂಬರ್ ಸರ್, ಇಟ್ ಇಸ್ ನಾಟ್ ಎ ಬ್ಯಾಕ್ವರ್ಡ್. ಆಗ ಇರಾಕ್ ವಾರ ಆದಾಗ ಕುವೈಟ್ ಮೇಲೆ ದಾಳಿ ಮಾಡಿದಾಗ, ಅಮೆರಿಕ ಅವರು ಇರಾಕ್ ಮೇಲೆ ದಾಳಿ ಮಾಡಿದಾಗ ಶೇರ್ ಮಾರ್ಕೆಟ್ ಅರ್ಧಕ್ಕರ್ಧ ಬಂತು, 50% ಕ್ರ್ಯಾಶ್ ಆಯಿತು. ಬಟ್ ಇವತ್ತು ಶೇರ್ ಮಾರ್ಕೆಟ್ 15% ಆಗಿದೆ ಕ್ರ್ಯಾಶ್. ಒಂದು ಗುಡ್ ಕ್ವಶನ್. ಯಾಕಂದ್ರೆ ಅವಾಗೆ ನಮ್ಮ ಇಂಡಿಯನ್ಸ್ ಇನ್ವೆಸ್ಟರ್ಸ್ ಹಾರ್ಡ್ಲಿ 2%, ಇವತ್ತು 8% ಇನ್ವೆಸ್ಟ್ ಮಾಡ್ತಾರೆ. ಅಂಡ್ ಟುಡೇ SIP ಯಾರು ಸ್ಟಾಪ್ ಮಾಡ್ತಾ ಇಲ್ಲ. ಇವತ್ತಿನ ಬುಕ್ SIP ಬುಕ್ ಅಂತ ಸೆಬಿ ಹೇಳ್ತದೆ 45,000 crores SIP ಬುಕ್ ನಡೀತಾನೆ ಐತೆ. ಈ 2 ತಿಂಗಳಿಂದ ವಾರ್ ನಡೀತಾ ಇದ್ರು, ಅದು 1 ತಿಂಗಳ ನಡೀತಾ ಇದ್ರು, ಯಾರು ಸ್ಟಾಪ್ ಮಾಡಿಲ್ಲ. ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಅದು SIP ಬಿಟ್ಬಿಡ್ತಾ ಇದ್ದಾರೆ. ಸೊ ಇವಾಗ ನಾಲೆಜ್ ಫಾರ್ ಇಂಡಿಯನ್ ಇನ್ವೆಸ್ಟರ್ಸ್ ಜಾಸ್ತಿ ಐತೆ ಕಂಪೇರ್ ಟು 20 years ಬ್ಯಾಕ್ ಆರ್ 10 years ಬ್ಯಾಕ್ ಅಂತ